ಜೆಡಿಎಸ್ ಬಂಡಾಯ ಶಾಸಕರ ಎದೆಯಲ್ಲಿ ಈಗ ಢವಢವ ಶುರುವಾಗಿದೆ. ಕಳೆದ ಬಾರಿ ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಉಲ್ಲಂಘಿಸಿದ್ದ 7 ಮಂದಿ ಶಾಸಕರಿಗೆ ಖುದ್ದು ಹಾಜರಾಗುವಂತೆ ಸ್ಪೀಕರ್ ನೋಟಿಸ್ ನೀಡಿದ್ದಾರೆ. ಇದೇ ತಿಂಗಳ 23ರಂದು ನಡೆಯೋ ರಾಜ್ಯಸಭಾ ಚುನಾವಣೆಯಲ್ಲಿ ಮತದಾನಕ್ಕೆ ಅವಕಾಶ ನೀಡದಿರುವಂತೆ ಜೆಡಿಎಸ್ ಒತ್ತಾಯ ಮಾಡಿದೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಸ್ಪೀಕರ್ ಕೆಬಿ ಕೋಳಿವಾಡ ಎದುರು ಶಾಸಕರಾದ ಜಮೀರ್ ಅಹಮದ್, ಚಲುವರಾಯಸ್ವಾಮಿ, ಎಚ್ಸಿ ಬಾಲಕೃಷ್ಣ, ರಮೇಶ್ ಬಂಡಿಸಿದ್ದೇಗೌಡ, ಭೀಮಾನಾಯಕ್, ಇಕ್ಬಾಲ್ ಅನ್ಸಾರಿ, ಅಖಂಡ ಶ್ರೀನಿವಾಸ್ ಹಾಜರಾಗಲಿದ್ದಾರೆ. ಸ್ಪೀಕರ್ ಅವರಿಂದ ನ್ಯಾಯ ಸಿಗೋದು ಅನುಮಾನ ಅನ್ನೋದು ಗೊತ್ತಾದ್ರೆ ಜೆಡಿಎಸ್ ಹಿಂದೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ತೀರ್ಮಾನಿಸಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಈಗ ಜೆಡಿಎಸ್ ಬಂಡಾಯ ಶಾಸಕರ ಕುರಿತಂತೆ ವಿಪ್ ಉಲ್ಲಂಘನೆಯಾಗಿರುವಂತಹ ವಿಚಾರದಲ್ಲಿ ಸ್ಪೀಕರ್ ನಡೆ ಏನಾಗಬಹುದು ಅಂತ ಅನ್ಸುತ್ತೆ ಇವತ್ತು? ಪ್ರತಿಮಾ, ನಿಜಕ್ಕೂ ಇದು ಬಹಳ ಕುತೂಹಲವನ್ನು ಮೂಡಿಸಿದೆ. ಯಾಕಂತಂದ್ರೆ 2 ವರ್ಷಗಳಿಂದ ಈ ಪ್ರಕರಣ ಹಾಗೆ ಹೇಳ್ಕೊಂಡು ಬರ್ತಾ ಇತ್ತು. ಹೀಗಾಗಿ ಮೊನ್ನೆ ದಿನ ಜೆಡಿಎಸ್ ಇದಕ್ಕೆ ಮಧ್ಯಂತರವಾಗಿ ಅರ್ಜಿಯನ್ನು ಹಾಕಿದೆ. ಪ್ರಕರಣವನ್ನ ಬೇಗ ಇತ್ಯರ್ಥಗೊಳಿಸಿ, ಇಲ್ಲಾಂದ್ರೆ ನಾವು ಹೈಕೋರ್ಟ್ ಮೊರೆ ಹೋಗಬೇಕಾಗತ್ತೆ, ಕೋರ್ಟ್ ಮೊರೆ ಹೋಗಿ ಪ್ರಕರಣಕ್ಕೆ ಇತ್ಯರ್ಥ ಮಾಡ್ಕೊಳ್ಬೇಕಾಗತ್ತೆ ಅಂತೇಳಿ ನಮ್ಮ ಸ್ಪೀಕರ್ಗೆ ಮನವಿಯನ್ನ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಪೀಕರ್ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ. ಅವರು ಎಲ್ಲ ಬಂಡಾಯ ಶಾಸಕರು ಬರಬೇಕು, ಇಲ್ಲಾಂತಂದ್ರೆ ಅವ್ರ ಪರವಾಗಿ ವಕೀಲರುಗಳು ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ. ಯಾಕಂದ್ರೆ ಜೆಡಿಎಸ್ ಯಾಕೆ ಈ ವಿಚಾರವನ್ನು ಹೇಳ್ತಾ ಇದೆ ಅಂದ್ರೆ 2016ರಲ್ಲಿ ನಡೆದಂತ ಜೂನ್ನಲ್ಲಿ ನಡೆದಂತ ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಉಲ್ಲಂಘನೆ ಮಾಡಿ 8 ಜನ ಶಾಸಕರು ಅವತ್ತು ಕಾಂಗ್ರೆಸ್ ಪರವಾಗಿ ಮತವನ್ನ ಹಾಕಿದ್ರು. ಆ ನಂತರದಲ್ಲಿ ಸ್ಪೀಕರ್ಗೆ ದೂರನ್ನ ಕೊಟ್ಟಿದ್ರು. ಆ ನಂತರದಲ್ಲಿ ಶಾಸಕ ಗೋಪಾಲಯ್ಯ ಅವರು ವಾಪಸ್ ಜೆಡಿಎಸ್ಗೆ ಬಂದ್ರು. ಅವರ ಮೇಲಿನ ದೂರನ್ನ ಜೆಡಿಎಸ್ ವಾಪಸ್ ತೆಗೆದುಕೊಂಡಿತು. ಆದ್ರೆ ಉಳಿದ 7 ಜನರ ವಿಚಾರಣೆ ಇವತ್ತಿಗೂ ಕೂಡ ನಡೀತಾ ಇದೆ. ಅವತ್ತು ಕಳೆದ ರಾಜ್ಯಸಭಾ ಚುನಾವಣೆಯಲ್ಲಿ ವಿಪ್ ಉಲ್ಲಂಘನೆ ಮಾಡಿ ಬೇರೆ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಆ ಪ್ರಕರಣವೇ ಇನ್ನೂ ಮುಗಿದಿಲ್ಲ. ಈಗ 23ನೇ ತಾರೀಕು ಮತ್ತೆ ರಾಜ್ಯಸಭಾ ಚುನಾವಣೆ ಇದೆ 4 ಸ್ಥಾನಕ್ಕಾಗಿ. ಆ ಚುನಾವಣೆ ಸಂದರ್ಭದಲ್ಲೂ ಮತ್ತೆ ವಿಪ್ ಉಲ್ಲಂಘನೆ ಮಾಡ್ತಾರೆ. ಅಂದ್ರೆ ಕಳೆದ ಬಾರಿ ವಿಪ್ ಉಲ್ಲಂಘನೆ ಮಾಡಿದ ವಿಚಾರವಾಗಿ ಯಾವುದೇ ತೀರ್ಮಾನ ಆಗಿಲ್ಲ. ಹೀಗಾಗಿ ಇಂತಹ ಸಂದರ್ಭದಲ್ಲಿ ಅವರಿಗೆ ಮತದಾನಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಈ ವಿಚಾರವಾಗಿ ಇವತ್ತು ಸ್ಪೀಕರ್ ಮತ್ತೆ ವಿಚಾರಣೆಗೆ ಕರೆದಿದ್ದಾರೆ. ಹಿಂದಿನ ಕೂಡ ಸಾಕಷ್ಟು ಬಾರಿ ವಿಚಾರಣೆ ಕರೆದಿದ್ರು, ಆದ್ರೆ ಯಾವುದೇ ರೀತಿ ಇತ್ಯರ್ಥ ಆಗಿರಲಿಲ್ಲ. ಈಗ ಜೆಡಿಎಸ್ ಹೇಳ್ತಾ ಇರೋದು ವಿಚಾರಣೆ ಹಂತದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಇವರಿಗೆ ಸದ್ಯಕ್ಕೆ ಈ ಪ್ರಕರಣ ಒಂದು ವೇಳೆ ಇವತ್ತು ಮುಗಿಸಕ್ಕೆ ಆಗದೇ ಇದ್ದ ಪಕ್ಷದಲ್ಲಿ ಮತದಾನಕ್ಕೆ ಅವಕಾಶವನ್ನು ಕೊಡಬೇಡಿ, ವಿಚಾರಣೆ ಹಂತದಲ್ಲಿರುವಂತಹ ಕಾರಣವನ್ನು ನೀಡಿ ಈ 7 ಜನರಿಗೂ ಮತದಾನಕ್ಕೆ ಅವಕಾಶವನ್ನು ಕೊಡಬೇಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡಿದೆ. ಈ ವಿಚಾರವಾಗಿ ಸ್ಪೀಕರ್ ಬಹುತೇಕ ಇವತ್ತು ಅಂತ ಒಂದು ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆಯೂ ಇದೆ. ಚುನಾವಣಾಧಿಕಾರಿ ಎಸ್ ಮೂರ್ತಿ ಅವರಿಗೂ ಕೂಡ ಸೂಚನೆ ಕೊಡುವಂತ ಸಾಧ್ಯತೆ ಇದೆ. ಇಲ್ಲಿ ವಿಚಾರಣೆ ಹಂತದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಆ 7 ಜನ ಶಾಸಕರಿಗೆ ಮತದಾನದ ಅವಕಾಶವನ್ನು ಕೊಡಬೇಡಿ, ಅವರಿಗೆ ಸೂಚನೆ ಕೊಡಿ ಅಂತ ಹೇಳುವಂತ ಸಾಧ್ಯತೆ ಇದೆ. ಒಂದು ವೇಳೆ ಸ್ಪೀಕರ್ ಈ ವಿಚಾರವನ್ನ ಹಾಗೆ ಮುಂದೂಡಿದ್ರೆ, ಅದಕ್ಕೆ ಮುಂದಿನ ಡೇಟ್ ಅನ್ನ ಕೊಟ್ಟರೆ, ಯಾವುದೇ ರೀತಿಯ ನಿರ್ಣಯವನ್ನು ತೆಗೆದುಕೊಳ್ಳದೇ ಇದ್ದ ಪಕ್ಷದಲ್ಲಿ ಜೆಡಿಎಸ್ ಹೈಕೋರ್ಟ್ಗೆ ಹೋಗ್ತಾ ಇದೆ. ಹೈಕೋರ್ಟ್ಗೆ ಮೊರೆ ಹೋಗಿ ಕೋರ್ಟ್ ಮೂಲಕವಾಗಿ ಸ್ಪೀಕರ್ಗೆ ಒಂದು ಸೂಚನೆಯನ್ನು ಕೊಡಿಸುವಂತ ಸಾಧ್ಯತೆ ಇದೆ. ಕೋರ್ಟ್ ಕೂಡ ಅದೇ ವಿಚಾರವನ್ನು ಹೇಳೋ ಸಾಧ್ಯತೆ ದಟ್ಟವಾಗಿದೆ. ಯಾಕಂತಂದ್ರೆ ಕಾನೂನು ತಜ್ಞರು ಹೇಳೋ ಪ್ರಕಾರ ಈ ವಿಚಾರ 2 ವರ್ಷಗಳಿಂದ ವಿಚಾರಣೆ ನಡೀತಾ ಇದೆ, ಇನ್ನೂ ಕೂಡ ಮುಗಿದಿಲ್ಲ. ಕಳೆದ ಬಾರಿಯ ವಿಪುಲ್ಲಂಘನೆ ವಿಚಾರವೇ ಮುಗಿದಿಲ್ಲ. ಈಗ ಮತ್ತೆ ವಿಪುಲ್ಲಂಘನೆ ಆಗುವಂತಹ ಒಂದು ಸಂದರ್ಭ ಬಂದಿರೋ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ. ಮತ್ತೆ ಮಾಡಿರೋ ತಪ್ಪನ್ನ ಮತ್ತೊಮ್ಮೆ ಮಾಡೋದಕ್ಕೆ ಅವಕಾಶನೂ ಮಾಡಿಕೊಡಬಾರದು. ಈ ವಿಚಾರದಲ್ಲಿ ಸ್ಪೀಕರ್ ಕಠಿಣ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅಂತೇಳಿ ಹೈಕೋರ್ಟ್ ಕೂಡ ಸೂಚನೆ ಕೊಡೋ ಸಾಧ್ಯತೆ ಇದೆ. ಹೀಗಾಗಿ ಹೈಕೋರ್ಟ್ ಸೂಚನೆ ಬರೋ ಮುಂಚಿತವಾಗಿಯೇ ಸ್ಪೀಕರೇ ಆ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ದಟ್ಟವಾಗಿದೆ. ಹಾಗಾಗಿ 7 ಜನ ಬಂಡಾಯ ಶಾಸಕರಿಗೆ, ಜೆಡಿಎಸ್ನ ಬಂಡಾಯ ಶಾಸಕರಿಗೆ ಇವತ್ತಿನ ವಿಚಾರಣೆ ಮೇಲೆ ತೀವ್ರ ಭಯ ಇದೆ, ಏನಾಗಬಹುದು ಅನ್ನೋ ಒಂದು ಆತಂಕ ಕೂಡ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ 3ನೇ ಅಭ್ಯರ್ಥಿ ಗೆಲ್ಸೋಕೆ ಈ 7 ಜನರ ಮತವೂ ಕೂಡ ಅಷ್ಟೇ ಪ್ರಾಮುಖ್ಯವಾಗಿದೆ. ಈ 7 ಜನರ ಮತ ಅಲ್ಲಿ ಬೀಳಬಾರದು, ಜೆಡಿಎಸ್ನ ಅಭ್ಯರ್ಥಿಗೆ ಅನುಕೂಲ ಆಗಬೇಕು ಅನ್ನೋ ವಿಚಾರ ಕೂಡ ಜೆಡಿಎಸ್ ಇದೆ. ಹಾಗಾಗಿ ಇವತ್ತಿನ ವಿಚಾರಣೆ ತೀವ್ರ ಕುತೂಹಲವನ್ನು ಕೆಳಿಸಿದೆ. ಪ್ರತಿಮಾ, ಇನ್ನೊಂದು ವಿಚಾರ ಜನಾರ್ದನ್ ಹೆಬ್ಬಾರ್, ಈ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲಿ ಕೇವಲ ಅವಕಾಶವನ್ನ ಕೊಡಬಾರದು ಅನ್ನೋ ಕಾರಣಕ್ಕಾಗಿಯೇ ಅವರ ನಿರ್ಧಾರ ಆಗಿರುತ್ತಾ? ಅಂದ್ರೆ ಸ್ಪೀಕರ್ ಕ್ರಮ ಆಗಿರುತ್ತಾ, ಅಥವಾ ಬೇರೆ ಏನಾದ್ರೂ ಈ ಶಾಸಕರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳೋ ಚಾನ್ಸಸ್ ಇದೆಯಾ ಅಂತ? ಪ್ರತಿಮಾ, ಜೆಡಿಎಸ್ನವರು ಮುಂಚಿತವಾಗಿ ಮನವಿ ಮಾಡಿರೋದೇನೆಂದ್ರೆ ಇವರ ಸದಸ್ಯತ್ವವನ್ನೇ ರದ್ದು ಮಾಡಿ 6 ವರ್ಷ ಇವರು ಚುನಾವಣೆ ನಿಲ್ಲದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಯಾಕಂದ್ರೆ ವಿಪ್ ಉಲ್ಲಂಘನೆ ಮಾಡಿದೆ, ಇದು ಸಂವಿಧಾನದಲ್ಲಿ ಅವಕಾಶ ಇದೆ ಅಂತೇಳಿ ಜೆಡಿಎಸ್ ಒಂದು ಆಗ್ರಹವನ್ನ ಮಾಡಿರೋದು. ಆದ್ರೆ ಜೆಡಿಎಸ್ನ ವಿರುದ್ಧವಾಗಿ ವಿಪ್ ಉಲ್ಲಂಘನೆ ಮಾಡಿ ಮತ ಹಾಕಿರುವವರ ಪರವಾಗಿ ವಕೀಲರು ಹೇಳೋದೇನಂತಂದ್ರೆ ಇದು ಸದನದ ಒಳಗಡೆ ನಡೆದಿರುವಂತಹ ವಿಪ್ ಉಲ್ಲಂಘನೆ ಅಲ್ಲ, ಹೊರಗಡೆ ಆಗಿರೋದು. ಆ ಕಾರಣಕ್ಕಾಗಿ ಇದನ್ನ ಅವಕಾಶ ಮಾನ್ಯ ಮಾಡಬಾರ್ದು, ಆ ರೀತಿಯ ಜೆಡಿಎಸ್ನವರ ಮನವಿಯನ್ನ ಪುರಸ್ಕರಿಸಬಾರದು ಅಂತೇಳಿ ಅವರು ಆಗ್ರಹ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ 2 ವರ್ಷದಿಂದ ಸಂಘರ್ಷ ನಡೀತಾ ಇದೆ. ಈಗ
JDS ನ ಮನವಿ ಏನಂತಂದ್ರೆ ಸದ್ಯದ ಮಟ್ಟಿಗೆ ಅವರ ಸದಸ್ಯತ್ವ ರದ್ದತಿಗೆ ವಿಚಾರಣೆಗೆ ಇನ್ನು ಸಾಕಷ್ಟು ಸಮಯ ಅವಕಾಶ ಬೇಕು ಅಂದ ಪಕ್ಷದಲ್ಲಿ ಅದನ್ನ ಸ್ಪೀಕರ್ ತೆಗೆದುಕೊಳ್ಳಿ. ಆದರೆ ಸದ್ಯದ ಮಟ್ಟಿಗೆ ಅವರಿಗೆ ಮತದಾನಕ್ಕೆ ಅವಕಾಶ ಮಾಡಿಕೊಡಬೇಡಿ. 23ನೇ ತಾರೀಕು ನಡೆಯುವಂತಹ ರಾಜ್ಯಸಭಾ ಚುನಾವಣೆಯಲ್ಲಿ ಆ 7 ಜನರಿಗೂ ಮತದಾನದ ಹಕ್ಕನ್ನು ಕೊಡಬೇಡಿ ಅಂತೇಳಿ ಮನವಿಯನ್ನ ಮಾಡ್ಕೊಂಡಿದ್ದೆ. ಹಾಗಾಗಿ ಮೊದಲನೇ ಹಂತವಾಗಿ ಮತದಾನವನ್ನ ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಸ್ಪೀಕರ್ ಸೂಚನೆ ಕೊಡೋ ಸಾಧ್ಯತೆ ಇದೆ. ಪ್ರತಿಮಾ, ಧನ್ಯವಾದ ಜನಾರ್ದನ್ ಹೆಬ್ಬಾರ್ ತಮ್ಮೆಲ್ಲ ಮಾಹಿತಿ.